ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಆಗಮಿಸ್ತಾ ಇದ್ದಾರೆ. ಪ್ರಣವ್ ಮಹಾಂತಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಇವತ್ತು ಆಗಮಿಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವಂಥ ಎಸ್ಐಟಿ ಕಚೇರಿ ಅದು 2 ದಿನಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ವಾಸ್ತವ್ಯ ಇರುವಂಥ ಸಾಧ್ಯತೆ ಇದೆ. ಇದು ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾರೆ. ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡ್ತಾರೆ. ಈಗಾಗಲೇ ವರದಿ ತಯಾರಾಗಿದೆ. ಅಂತಿಮ ವರದಿಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಅಂತಿಮ ಕಾರ್ಯಗಳೆಲ್ಲವೂ ಕೂಡ ಸಾಗ್ತಾ ಇದೆ. ಸಭೆಯಲ್ಲಿ ಮುಂದಿನ ಕಾರ್ಯಾಚರಣೆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಜುಲೈ ತಿಂಗಳಿಂದ ಇಲ್ಲಿಯವರೆಗೂ ಕೂಡ ಸತತವಾಗಿ ಎಸ್ಐಟಿ ತನಿಖೆ ಮಾಡಿದೆ. ಅನೇಕ ಜನರನ್ನು ಕರೆಸಿ ವಿಚಾರಣೆಗೊಳಪಡಿಸಿದೆ. ಅನೇಕ ಜನರಿಂದ ಮಾಹಿತಿಯನ್ನು ಕಲೆ ಹಾಕಿದೆ. ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ. ಅನೇಕ ಸ್ಥಳಗಳನ್ನು ಉತ್ಖನನ ಮಾಡಲಾಗಿದೆ. ಕೆಲವು ಕಡೆ ಕಳೆಬರಗಳು ಪತ್ತೆಯಾಗಿದ್ದಾವೆ, ಕೆಲವು ಕಡೆ ಸಿಕ್ಕಿಲ್ಲ, ಕೆಲವು ಕಡೆ ಬೇಕಾದಂಥ ರೀತಿಯಲ್ಲಿ ಸಿಕ್ಕಿದ್ದಾವೆ. ಅಗೆಯದೇನೆ ಬಂಗ್ಲೆಗುಡ್ಡದಲ್ಲಿ ಕೆಲವಷ್ಟು ಪಳೆಯುಳಿಕೆಗಳು ಸಿಕ್ಕಿದ್ವು. ಎಲ್ಲ ಕಲೆ ಹಾಕಿ ಎಸ್ಐಟಿ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ವರದಿಯನ್ನು ಸಲ್ಲಿಕೆ ಮಾಡಿದ ನಂತರದಲ್ಲಿ ಸರ್ಕಾರ ಯಾವ ಹೆಜ್ಜೆ ಇಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸದ್ಯಕ್ಕಂತೂ ಈ ವಿಚಾರದಲ್ಲಿ ಎಸ್ಐಟಿ ಒಂದು ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ವರದಿಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ. ಎಸ್ಐಟಿ ಈಗ ತನಿಖೆಯನ್ನು ಪೂರ್ಣಗೊಳಿಸುವ ಹಂತಕ್ಕೆ ಬಂದಿದೆ. ಯಾಕೆಂತ ಹೇಳಿದ್ರೆ ಸರ್ಕಾರ ಎಸ್ಐಟಿ ರಚನೆಯಾದ ನಂತರದಲ್ಲಿ ಇಲ್ಲಿಯವರೆಗೂ ಕೂಡ ಅನೇಕ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಿತ್ತು. ಆ ವರದಿಯನ್ನು ಸಿದ್ಧಪಡಿಸಲಾಗ್ತಾ ಇದೆ. ಆ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಗಳು ಸಾಗ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಬರ್ತಾ ಇದ್ದಾರೆ. ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೂ ಕೂಡ ಸಿದ್ಧತೆಗಳನ್ನು ಸಾಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಅನೇಕ ವ್ಯಕ್ತಿಗಳನ್ನು ಇಲ್ಲಿ ವಿಚಾರಣೆಗೊಳಪಡಿಸಲಾಗಿದೆ. ಅನೇಕ ವ್ಯಕ್ತಿಗಳಿಂದ ಮಾಹಿತಿಯನ್ನು, ಹೇಳಿಕೆಗಳನ್ನು ಕಲೆ ಹಾಕಲಾಗಿದೆ. ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಾಗಿದೆ. ಅನೇಕ ಸ್ಥಳಗಳನ್ನು ಉತ್ಖನನ ಮಾಡಲಾಗಿದೆ. ಒಟ್ಟಾರೆ ಈ ಅಂತಿಮ ಸಿದ್ಧತೆಗಳನ್ನು ನೋಡ್ತಾ ಇದ್ದರೆ ಈಗ ಎಸ್ಐಟಿ ಕ್ಲೋಸ್, ಅಲ್ಲಿಗೆ ಎಸ್ಐಟಿ ತನ್ನ ಕೆಲಸವನ್ನು ಪೂರ್ಣಗೊಳಿಸಿದೆ ಅಂತ ಅಂದುಕೊಳ್ಳಬಹುದಾ, ಅಥವಾ ಇನ್ನೂ ಕೂಡ ತನಿಖೆಯನ್ನು ಮಾಡಬೇಕು ಅಂತ ಎಸ್ಐಟಿಗೆ ಅನಿಸಿದ್ರೆ? ಯಾಕಂದರೆ ಪೂರ್ಣಾವಧಿಯ ಸ್ವಾತಂತ್ರ್ಯವನ್ನು ಎಸ್ಐಟಿಗೆ ನೀಡಲಾಗಿದೆ. ಈಗ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವನ್ನು ಎಸ್ಐಟಿಗೆ ನೀಡಲಾಗಿದೆ. ಏನೆಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಆದಿತ್ಯ? ದಶರಥ್, ಒಂದು ಅರ್ಥದಲ್ಲಿ ಪ್ರಣವ್ ಮೋಹಂತಿ ಅವರು ಸಾಕಷ್ಟು ಬಾರಿ ಬಂದಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾದ ನಿರ್ಧಾರವನ್ನು, ಅದು ಚಿನ್ನಯ್ಯನ ಬಂಧನದಿಂದ ಹಿಡಿದು ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಣವ್ ಮೋಹಂತಿ ಅವರ ಆಗಮನ ಸಾಕ್ಷಿಯಾಗಿತ್ತು. ಸೊ ಇವತ್ತು ಕೂಡ ಅವರ ಆಗಮನ ಒಂದು ಮಹತ್ವದ್ದು ಅಂತ ಹೇಳ್ಬೋದು. ಯಾಕಂದರೆ ಸರ್ಕಾರಕ್ಕೆ ಅಥವಾ ಎಸ್ಐಟಿ ಅಧಿಕಾರಿಗಳು ಏನಿದ್ದಾರೆ ಈಗಾಗಲೇ ಮಾಡಿರುವಂಥ ತನಿಖೆಯ ಒಂದು ವರದಿಯನ್ನು ಸಲ್ಲಿಸೋದಕ್ಕೆ ಮಾಡ್ತಾ ಇರುವಂಥ ತಯಾರಿ, ಸರ್ಕಾರಕ್ಕೊಂದು ವರದಿಯನ್ನು ಕೊಡಬೇಕು ಅಂತ. ಯಾಕಂದರೆ ಈ ಹಿಂದೆಯಿಂದಲೂ ಕೂಡ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ನೀಡಬೇಕು, ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಅರ್ಥದಲ್ಲಿ ಸಾಕಷ್ಟು ಬಾರಿ ವಿಪಕ್ಷಗಳು ಆದಿಯಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಒತ್ತಡಗಳು ಕೇಳಿ ಬಂದಿದ್ರು ಕೂಡ ಎಸ್ಐಟಿ ಯಾವುದಕ್ಕೂ ಕೂಡ ಸ್ಪಂದನೆಯನ್ನು ಕೊಟ್ಟಿರಲಿಲ್ಲ. ಕೇವಲ ಈ ತುಕಾರಾಮ್ ಗೌಡ ಹೈಕೋರ್ಟ್ಗೆ ಮೆಟ್ಟಿಲಿಗೆ ಏರಿದ ಸಂದರ್ಭ ತನಿಖೆ ಯಾವ ಹಂತದಲ್ಲಿದೆ ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಅಧಿಕೃತವಾಗಿ ಕೊಟ್ಟಿದ್ರು ಬಿಟ್ಟರೆ ಯಾವ ಹಂತದಲ್ಲಿ ತನಿಖೆ ಇದೆ, ಯಾವುದೇ ವಿಚಾರದ ಬಗ್ಗೆಯೂ ಕೂಡ ಎಸ್ಐಟಿ ಯಾವುದೇ ಮಾಹಿತಿಯನ್ನು ಅಧಿಕೃತವಾಗಿ ನೀಡಿರಲಿಲ್ಲ. ಸೊ ಅದಕ್ಕೀಗ ಕಾಲ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಎಸ್ಐಟಿಯ ಮುಂದೆ ಕೇವಲ ಚಿನ್ನಯ್ಯನ ಬುರುಡೆ ಪ್ರಕರಣ ಮಾತ್ರ ಅಲ್ಲ, ಸುಜಾತಾ ಭಟ್ ಪ್ರಕರಣ ಇದೆ, ಬಂಗ್ಲಗುಡ್ಡ ಕಾಡಿನಲ್ಲಿ ಸಿಕ್ಕಿರುವಂಥ 7 ಅಸ್ಥಿಪಂಜರದ ವಿಚಾರಗಳು ಇದೆ, ಆ ಬಳಿಕ ಹೋರಾಟಗಾರರು ನೀಡಿರುವಂಥ ಈ ಶವ ವಿಲೇವಾರಿಯಲ್ಲಿ ಅಕ್ರಮ ಮಾಡಿರುವಂಥ ವಿಚಾರಗಳು, ಆರೋಪಗಳು ಇದೆ. ಸೊ ಇದೆಲ್ಲದಕ್ಕೂ ಕೂಡ ಎಸ್ಐಟಿ ಈಗಾಗಲೇ ಅನೇಕ ಜನರನ್ನು ತನಿಖೆಗೆ ಒಳಪಡಿಸಿದೆ. ಸಾಕಷ್ಟು ಜನರ ಹೇಳಿಕೆಯನ್ನು ಪಡೆದುಕೊಂಡಿದೆ. ಈಗಾಗಲೇ ಅವರ ಹೇಳಿಕೆಯನ್ನು ಒಂದು ಪೇಪರ್ ವರ್ಕ್ ಮಾಡುವಂಥದ್ದು, ಅಂದರೆ ದಾಖಲೀಕರಣವನ್ನು ಮಾಡುವಂಥ ಕೆಲಸದಲ್ಲೂ ಕೂಡ ಎಸ್ಐಟಿ ನಿರತವಾಗಿದೆ. ವರದಿ ಮಾತ್ರ ಅಲ್ಲ, ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಇವತ್ತು ಪ್ರಣವ್ ಮೋಹಂತಿ ಅವರು ಆಗಮಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು ಪ್ರಣವ್ ಮೋಹಂತಿ ಅವರ ಒಂದು ಆಗಮನ, ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು, ವರದಿಯನ್ನು ಪಡೆದುಕೊಳ್ತಾರೆ. ಅದನ್ನು ಸರ್ಕಾರಕ್ಕೆ
ಗಮನಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಅವರು ಮಾಡಲಿಕ್ಕಿದ್ದಾರೆ. ಇದರ ಜೊತೆಗೆ ಮುಂದಿನ ನಿರ್ಧಾರಗಳು, ಯಾಕಂದರೆ ಈ ಚಿನ್ನಯ್ಯನ ಅರೆಸ್ಟ್ ಆದ ಬೆನ್ನಲ್ಲೇ ಸೂತ್ರಧಾರಿಗಳು ಅಂತ ಆರೋಪ ಹೊತ್ತಂಥ ಅನೇಕ ಜನ ವಿಚಾರಣೆಗೊಳಗಾದಂಥ ಜಯಂತಿ ಇರಬಹುದು, ಗಿರೀಶ್ ಮಠಣ್ಣವರಿರಬಹುದು, ಸುಜಾತಾ ಭಟ್ ಇರಬಹುದು, ಬೇರೆ ಬೇರೆ ವ್ಯಕ್ತಿಗಳು, ಅಭಿಷೇಕ್ ಇರಬಹುದು, ಇವರೆಲ್ಲರನ್ನ ಕೂಡ ಬಂಧಿಸ್ತಾರೆ. ಇವರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧನಕ್ಕೆ ಒಳಗಾಗಬಹುದು. ಪ್ರಮುಖವಾಗಿ ವಿಠಲಗೌಡ ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆಯನ್ನು ತಂದಿದ್ದಾರೆ ಅನ್ನುವಂಥ ಆರೋಪವನ್ನು ಹೊತ್ತಿರುವಂಥವ್ರು. ಹಾಗಾಗಿ ಇವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧಿಸಬಹುದು ಅನ್ನುವಂಥ ರೀತಿಯ ಚರ್ಚೆಗಳು ಇತ್ತು. ಆದರೆ ಕೇವಲ ಅವರ ಹೇಳಿಕೆಯನ್ನು ಪಡೆದು ಅವರನ್ನು ವಾಪಸ್ ಕಳುಹಿಸಲಾಗಿತ್ತು. ಆದರೆ SITಯ ಮೂಲಗಳ ಪ್ರಕಾರ ಈ ಕೇಸ್ನಲ್ಲಿ ಅವರನ್ನು ಬಂಧಿಸುವಂಥ ಅವಕಾಶಗಳು ಕೂಡ ಇದೆ. ಒಂದಿಷ್ಟು ಮೆಟೀರಿಯಲ್ ಎವಿಡೆನ್ಸ್ನ ಕೊರತೆ ಇಡಿಬಿಟ್ರೆ ಹಿರಿಯ ಅಧಿಕಾರಿಗಳು ಅಥವಾ ಸರ್ಕಾರದ ಮಟ್ಟದಿಂದ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಸೂಚನೆ ಬಂದಿಲ್ಲ. ಆ ಕಾರಣಕ್ಕೋಸ್ಕರ ಅದನ್ನು ಹೋಲ್ಡ್ ಮಾಡಲಾಗಿದೆ. ಹಾಗಾಗಿ ಮುಂದಿನ ಕಾನೂನು ಕ್ರಮಗಳು ಏನು ಅನ್ನೋದರ ಬಗ್ಗೆಯೂ ಕೂಡ ಇವತ್ತು ಚರ್ಚೆಗಳು ಆಗುವಂಥ ಸಾಧ್ಯತೆ ಇದೆ. ಅಂದರೆ ಈ ಅರೆಸ್ಟ್ ಅನ್ನುವಂಥ ವಿಚಾರ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಮುಂದಕ್ಕೆ ಈ ವಿಚಾರವಾಗಿ ನಿರ್ಧಾರವನ್ನು ಕೈಗೊಳ್ಳಬೇಕಾ, ಏನು ಮಾಡಬಹುದು ಮುಂದಕ್ಕೆ ಅನ್ನುವಂಥ ರೀತಿಯಲ್ಲೂ ಕೂಡ ಇವತ್ತು ಪ್ರಣವ್ ಮೊಹಂತಿ ಅವರು ಒಂದು ಸಮಾಲೋಚನೆಯನ್ನು ಅಧಿಕಾರಿಗಳ ಅಭಿಪ್ರಾಯವನ್ನು ಪಡೆದು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಇವತ್ತು ಒಂದು ಮಹತ್ವದ ದಿನ. ಸೊ ವರದಿಯನ್ನು ಒಪ್ಪಿಸೋದಕ್ಕೆ ಬೇಕಾದಂಥ ತಯಾರಿಗಳು ನಡೀತಾ ಇದೆ. ಪಂಚಾಯತ್ನ ಮಾಜಿ ಸಿಬ್ಬಂದಿಗಳು, ಮಾಜಿ ಅಧ್ಯಕ್ಷರು, ಮಾಜಿ PDOಗಳಾಗಿರಬಹುದು, ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನು ಕೂಡ ಈ ವಿಚಾರಣೆ ಕರೆದಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸ್ಪಾಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ದಾಖಲೀಕರಣಗಳನ್ನು ಕೂಡ ಮಾಡಲಾಗಿದೆ. ಇದೇ ಜಾಗದಲ್ಲಿ ಸಿಕ್ಕಿದ್ದು ಅನ್ನೋದನ್ನು ಅವರು ದೃಢೀಕರಣ ಕೂಡ ಮಾಡಾಗಿದೆ. ಸೊ ಈ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ಹಾಗೆ FSL ವರದಿ ಬರಬೇಕು. ಆದರೆ ಈ ಚಿನ್ನಯ್ಯನ ಬಂಧನಾಗಿ ಸಾಕಷ್ಟು ಸಮಯ ಕಳೆದಿದೆ. ಈಗಾಗಲೇ ಆತ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಸೊ ಚಾರ್ಜ್ ಶೀಟನ್ನು ಕೂಡ ಫೈಲ್ ಮಾಡಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ತಯಾರಿಗಳು ಎಲ್ಲದರ ಬಗ್ಗೆ ಕೂಡ ಇವತ್ತು ಪ್ರಣವ್ ಮೊಹಂತಿ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಲಿಕ್ಕಿದ್ದಾರೆ. ಇದಾದ ಬಳಿಕ ಅಧಿಕೃತವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ಅವರ ಭೇಟಿ ಬಹಳ ಮಹತ್ವವನ್ನು ಪಡೆದಿದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.